ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಈ ದಿನದಲ್ಲಿ ಹೊಸ ಯುವ ಸಬ್ಬತ್ ದಿನದಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ, ನಮ್ಮನ್ನು ಒಂದುಗೂಡಿಸಿದ್ದಾನೆ. ಹೌದು, ನಮ್ಮ ದೇವರು ಒಳ್ಳೆಯವನು, ಪ್ರೀತಿ ಸ್ವರೂಪನಾಗಿದ್ದಾನೆ ಪ್ರಿಯರೇ. ಹೌದು, ನಾವು ಆತನನ್ನು ಆರಾಧಿಸಲು ಬಂದಿರುವಾಗ ಪ್ರಿಯರೇ, ನಾವು ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಾವು ಒಪ್ಪಿಸಿಕೊಟ್ಟು ನಾವು ಆತನಲ್ಲಿ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ದೇವರೇ, ಈ ದಿನವನ್ನು ನಮಗೋಸ್ಕರವಾಗಿ ನೇಮಕ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಾವು ಸಭೆಯಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಹೌದು ಬಂದಿದ್ದೇವೆ ಸ್ವಾಮಿ. ದೇವರೇ, ಒಂದು ವಾರ ಕಾಲ ಕರ್ತನೆ ನಮ್ಮನ್ನು ನಡೆಸಿದಾಗ ನಿನ್ನ ಕೃಪೆಗೋಸ್ಕರವಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಕರ್ತನೇಶ್ವೇ. ದೇವರೇ, ಹೌದು ಸ್ವಾಮಿ, ನಮ್ಮ ಒಬ್ಬೊಬ್ಬರು ನಿನ್ನ ಹಸ್ತಕ್ಕೆ ನಿನ್ನ ಒಪ್ಪಿಸಿಕೊಡುವನಾಗಿದ್ದಾನೆ ಸ್ವಾಮಿ. ನಮ್ಮ ಆರಾಧನೆಯಲ್ಲಿ ಕರ್ತನೆ ನೀನು ಮಹಿಮೆ ಹೊಂದೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ. ಪರಿಶುದ್ಧಾತ್ಮ ನಿನ್ನ ನಾವು ಸ್ವಾಗತಿಸುವರಾಗಿದ್ದೇವೆ ಸ್ವಾಮಿಶ್ವೇ. ದೇವರ ಎಲ್ಲ ಮಹಿಮೆಯನ್ನು ಕರ್ತನೆ ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡುತ್ತಾ ನಾನು ಪ್ರಾರ್ಥಿಸುತ್ತೇನೆ ನನ್ನ ಒಡೆಯನು ರಕ್ಷಕನಾದ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸಲಿಕ್ಕೆ ಹೋಗುವ. ಹೌದು, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಹೌದು, ನಮ್ಮ ಎಲ್ಲಾ ಸನ್ನಿವೇಶದಲ್ಲಿ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಹೌದು, ಆತನು ಮಾಡಿದಂತ ಒಂದೊಂದು ಉಪಕಾರಗಳು ನಮ್ಮ ಜೀವಿತದಲ್ಲಿ ನೆನೆಸಿಕೊಂಡು ನಾವು ಒಟ್ಟಾಗಿದ್ದುಕೊಂಡು ನಾವು ಆರಾಧಿಸುವ, ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಯೇಸು ಉತ್ತಮನೆಂದು ರಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಸ್ತುತಿಸಿರಿ. ನೀತಿವಂತರೇ ಘೋಷಿಸಿರಿ, ನೀತಿಯ ಪ್ರಭುವ ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತರ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ನೀತಿವಂತರ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ಈರುಳಿನಲ್ಲಿ ಅಗ್ನಿ ಸ್ತಂಭವಾಗಿ. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ಈರುಳಿನಲ್ಲಿ ಅಗ್ನಿ ಸ್ತಂಭವಾಗಿ. ಕಾಯುವನು ಉನ್ನತನು, ನಿನ್ನೆಯು ಈ ಹೊತ್ತು ಬದಲಾಗನು. ಕಾಯುವನು ಉನ್ನತನು, ನಿನ್ನೆಯು ಈ ಹೊತ್ತು ಬದಲಾಗನು. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಸಬ್ಬತ್ತರಿಗೆ ಆತ್ಮಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಯೇಸು ಸಬ್ಬತ್ತರಿಗೆ ಆತ್ಮಮಿತ್ರನು, ಸ್ತೋತ್ರಕ್ಕೆ ಎಂದು ಆತ ಯೋಗ್ಯನು. ಆತನ ಕೃಪೆಯಲ್ಲಿ ನಿರೀಕ್ಷಿಸುವ, ಆತನ ಕೃಪೆಯಲ್ಲಿ ಆನಂದಿಸುವ. ಆತನ ಕೃಪೆಯನ್ನು ನಿರೀಕ್ಷಿಸುವ, ಆತನ ಕೃಪೆಯನ್ನು ಆನಂದಿಸುವ. ಭಕ್ತರನ್ನು ಕಾಯುವನು, ಆತನ ಪ್ರೀತಿಯು ನಿರಂತರವು. ಭಕ್ತರನ್ನು ಕಾಯುವನು, ಆತನ ಪ್ರೀತಿಯು ನಿರಂತರವು. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಯೇಸು ಉತ್ತಮನೆಂದು ರುಚಿಸಿರಿ, ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ನೀತಿವಂತರ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ನೀತಿವಂತರ ಕಷ್ಟಗಳಿಂದ ಕಟ್ಟಲ್ಪಟ್ಟರು, ಯೇಸು ಅವರನ್ನು ಬಿಡಿಸುವನು. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ಈರುಳಿನಲ್ಲಿ ಅಗ್ನಿ ಸ್ತಂಭವಾಗಿ. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ಈರುಳಿನಲ್ಲಿ ಅಗ್ನಿ ಸ್ತಂಭವಾಗಿ. ಕಾಯುವನು ಉನ್ನತನು, ಇನ್ನೆಯು ಈ ಹೊತ್ತು ಬದಲಾಗನು. ಕಾಯುವನು ಉನ್ನತನು,
ಕೀರ್ತಿಸಿರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ ಆತ ಸರ್ವೋತ್ತಮನೆಂದು ಕೀರ್ತಿಸಿರಿ. ಹೌದು ಸ್ವಾಮಿ, ನೀ ನೀತಿಯ ಪ್ರಭುವಾಗಿದೆ ಸ್ವಾಮಿಶ್ವೇ, ನಮ್ಮನ್ನು ಕಾಯುವಂತ ಗುರಾಣಿಯಾಗಿದೆ ಕರ್ತನೇ. ಹೌದು ಪ್ರಿಯರೇ, ಆತನು ಹಗಲಿನಲ್ಲಿ ಮೇಘ ಸ್ತಂಭವಾಗಿ ഇരുಳಿನಲ್ಲಿ ಅಗ್ನಿ ಸ್ತಂಭವಾಗಿ ನಮ್ಮನ್ನು ಕಾಯುವಂತ ದೇವರಾತನಾಗಿದ್ದಾನೆ ಪ್ರಿಯರೇ. ಆತನು ಇಂದು ಎಂದೆಂದಿಗೂ ಬದಲಾಗದಂತ ದೇವರಾತನಾಗಿದ್ದಾನೆ. ಹೌದು ಸ್ವಾಮಿ, ಆತನ ನಾವು ಕೀರ್ತಿಸುವ, ನಿಜವಾಗಿ ಆತನಂತ ದೇವರು ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ. ಆತನ ಪ್ರೀತಿ ಅದು ನಿರಂತರವಾದಂತ ಪ್ರೀತಿ ಆಗಿದೆ. ಹೌದು ಸ್ವಾಮಿ, ಆತನನ್ನು ನಾವು ಕೀರ್ತಿಸುವ, ನಾವು ಹೇಳುವ ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನು ಉನ್ನತನೆಂಬುದಾಗಿ. Lord Jesus. Oh Lord, thank you Jesus. ದೇವರ ನಾಮವನ್ನು ಸ್ತುತಿಸುತ್ತೇವೆ ಸ್ವಾಮಿ. Oh Jesus. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ.
ಹೌದು ಸ್ವಾಮಿ, ಸಕಲ ಜನರು ಅಡ್ಡ ಬೀಳುವಂತ ಒಂದೇ ಒಂದು ನಾಮ, ಅದನ್ನ ನಾಮವಾಗಿದೆ ಸ್ವಾಮಿ. ದೇವರೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ. ನೀ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯವನಾಗಿದೆ ಸ್ವಾಮಿ. ಇವತ್ತು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸಿ ಕರ್ತನೆ, ನಮ್ಮ ಎಲ್ಲಾ ಸಮಯದಲ್ಲಿ ನಮ್ಮ ಸಂಗಡ ಇರುವಂತ ದೇವರು ನೀನಾಗಿದೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದೆ ಅಪ್ಪ. ದೇವರು, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಹೌದು ಪ್ರಿಯರೇ, ನಮ್ಮ ಎಲ್ಲಾ ಸಮಯದಲ್ಲಿ ಆತ ನಮ್ಮ ಸಹಾಯಕನಾಗಿದ್ದಾನೆ ಪ್ರಿಯರೇ. ಎಲ್ಲಾ ಸಮಯದಲ್ಲಿ ನಡೆಸಲು ಶಕ್ತನಾದಂತ ದೇವರು, ಪರಿಶುದ್ಧನಾದಂತ ದೇವರು ಆತನಾಗಿದ್ದಾನೆ. ನಾವು ಇನ್ನೊಂದು ಬಾರಿ ಹೇಳುವ, ಜೀಸಸ್. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ನನ್ನನ್ನು ಪ್ರೀತಿಸಿ ಸಮಸ್ತವ ನೀಡಿದೆ, ದಿನ ದಿನವೂ ನಿನ್ನ ಮವ ಸ್ತುತಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವು ನಿಂದೆಯ ಹೊಗಳುವೆನು. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ನನ್ನ ಆರಾಧಿಸುವೆ, ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ಹೌದು ತಂದೆ, ಹೌದು ಸ್ವಾಮಿ, ನಿನ್ನನ್ನು ಒಳ್ಳೆಯ ತಂದೆ ನೀವಾಗಿದ್ದೀರಿ ಸ್ವಾಮಿ. ಹೌದು, ಇವತ್ತು ನಮ್ಮನ್ನು ಪ್ರೀತಿಸಿ ಕತನೆ, ಹೌದು ನಮಗೆ ಸಮಸ್ತವನ್ನು ಕತೆ ನೀನು ಒದಗಿಸಿಕೊಟ್ಟಿದೆ ಕತನೆ. ನಮ್ಮ ಸಂಗಡ ಇರುವಂತ ದೇವರು ನೀನಾಗಿದೆ. ಎಲ್ಲಾ ನಾಮಗಳಿಗಿಂತಲೂ ಉನ್ನತವಾದ ನಾಮ ನಿನ್ನದಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಎಲ್ಲಾ ನಾಮಗಳಿಂತಲೂ ನಿನ್ನ ಉನ್ನತವಾದ ನಾಮ ನಿನ್ನದಾಗಿದೆ ಕತನೆ. ಸಕಲ ಜನರು ಅಡ್ಡ ಬೀಳುವಂತ ನಾಮ ನಿನ್ನದಾಗಿದೆ ಕತನೆ. ಸಕಲ ಜನರು ಆರಾಧಿಸುವಂತ ನಾಮ ನಿನ್ನದಾಗಿದೆ ಸ್ವಾಮಿ. ದೇವರಿನ ನಾಮವನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ಹೌದು ಸ್ವಾಮಿ, ನಮ್ಮ ಆರಾಧನೆಯಲ್ಲಿ ಕತನೆ ಮಹಿಮೆ ಹೊಂದೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನೀನು ಯಾವಾಗಲೂ ನಮ್ಮ ಸಂಗಡ ನಮ್ಮ ಜೊತೆಯಲ್ಲಾಗಿದ್ದುಕೊಂಡು ನಮ್ಮ ನಡೆಸುವುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕತನೆ. ಮುಂದಿನ ಸಮಯವನ್ನು ಕತನೆ ಕರಗಳಿಗೆ ದೇವರು ನಾನು ಒಪ್ಪಿಸಿಕೊಡುವನಾಗಿದ್ದೇನೆ. ನೀನು ನಮ್ಮ ಜೀವಿತದಲ್ಲಿ ಮಹಿಮೆ ಹೊಂದೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಬೇಡುತ್ತೇನೆ. ನನ್ನ ಒಡೆಯನು ನನ್ನ ರಕ್ಷಕನಾದ ಯೇಸುವಿನ Good morning, church. ಶುಭ ಮುಂಜಾನೆ ಸಭೆ. I hope you are all doing good. ನಾನು ನಂಬುತ್ತೇನೆ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಎಂಬುದಾಗಿ. Even in this pandemic situation, ಈ ಸಾಂಕ್ರಾಮಿಕ ಮಧ್ಯದಲ್ಲಿ God has been good to us. ದೇವರು ನಮ್ಮ ಮಧ್ಯೆ ಒಳ್ಳೆಯವನಾಗಿದ್ದಾನೆ. He has done so many. He has provided us. ಆತನ ಅನೇಕ ಅವಶ್ಯಕತೆಗಳನ್ನು ಒದಗಿಸಿದ್ದಾನೆ. He has protected us. ನಮ್ಮನ್ನು ಸಂರಕ್ಷಿಸಿದ್ದಾನೆ. He is leading us. ಆತನು ನಮ್ಮನ್ನು ನಡೆಸುತ್ತಿದ್ದಾನೆ. And we are alive because of His grace. ನಾವು ಆತನ ಕೃಪೆಯಿಂದ ಜೀವಂತವಾಗಿದ್ದೇವೆ. Yesterday we celebrated Teachers' Day. ನಿನ್ನೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. In India, September 5th will be celebrated as Teachers' Day. ಭಾರತ ದೇಶದಲ್ಲಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತದೆ. Teachers will build the lives of the students. ಶಿಕ್ಷಕರು ಮಕ್ಕಳ ಜೀವಿತವನ್ನು ಕಟ್ಟುವವರಾಗಿದ್ದಾರೆ. So when a child is admitted to the school, ಮಕ್ಕಳನ್ನು ಯಾವಾಗ ಶಾಲೆಗೆ ಸೇರಿಸಲಾಗುತ್ತದೆ, teachers will start teaching them step by step. ಶಿಕ್ಷಕರು ಆ ಮಕ್ಕಳನ್ನು ಹಂತ ಹಂತವಾಗಿ ಬೆಳೆಸುವವರಾಗಿದ್ದಾರೆ. And they will teach them
ಅವರಿಗೆ ಯಾವ ರೀತಿ ಬೆಳೆಯುವುದು ಎಂಬುದಾಗಿ ಹೇಳಿಕೊಡಲಾಗುತ್ತದೆ. Then we see sometimes what happens, students will destroy their lives. ಕೆಲವು ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವಿತವನ್ನೇ ನಾಶನಪಡಿಸಿಕೊಳ್ಳುತ್ತಾರೆ. The students will go in a wrong way and they don't learn, they will destroy their life. ವಿದ್ಯಾರ್ಥಿಗಳು ಕಲಿಸಿಕೊಟ್ಟ ವಿಷಯವನ್ನು ಕಲಿಯದೇ ಇದ್ದಾಗ ಅವರ ಜೀವಿತವನ್ನು ಯಾವ ರೀತಿಯಲ್ಲಿ ನಾಶಪಡಿಸಿಕೊಳ್ಳುತ್ತಾರೆ. In the same way, God is our teacher. ಅದೇ ರೀತಿಯಲ್ಲಿ ನಮ್ಮ ದೇವರು ನಮ್ಮ ಶಿಕ್ಷಕನಾಗಿದ್ದಾನೆ. He teaches us many things. ಆತನು ನಮಗೆ ಅನೇಕ ವಿಷಯಗಳನ್ನು ಕಲಿಸಿಕೊಡುವವನಾಗಿದ್ದಾನೆ. He teaches us step by step. ಆತನು ಹಂತವಾಗಿ ನಮಗೆ ಕಲಿಸಿಕೊಡುವವನಾಗಿದ್ದಾನೆ. And He will lead us. ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. But sometimes ಕೆಲವೊಂದು ಸಮಯದಲ್ಲಿ we will not listen to God. ದೇವರ ಮಾತನ್ನು ಕೇಳುವುದಿಲ್ಲ. And we will go away from God. ನಾವು ದೇವರಿಂದ ಬೇರ್ಪಟ್ಟು ಹೋಗುತ್ತೇವೆ. And we will make our lives destruction. ನಮ್ಮ ಜೀವಿತವನ್ನು ನಾವೇ ನಾಶನಕ್ಕೆ ಒಳಪಡಿಸಿಕೊಳ್ಳುತ್ತೇವೆ. And our lives will be destroyed. ನಮ್ಮ ಜೀವಿತವು ನಾಶವಾಗುವಾಗ And we look here and there, who will help me out. ನಾವು ಆಚೆ ಈಚೆ ಸಹಾಯಕ್ಕಾಗಿ ಬೇರೆಯವರನ್ನು ನೋಡುವವರಾಗಿದ್ದೇವೆ. That state is called as ruins. ಅದನ್ನು ನಾಶನ ಎಂಬುದಾಗಿ ಕರೆಯಲಾಗುತ್ತದೆ. And many times we have our own things where we want to rebuild our life. ಅನೇಕ ಸಮಯಗಳಲ್ಲಿ ನಾವು ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಬೆಳೆಸುವುದು ಎಂಬುದಾಗಿ ನೋಡುತ್ತೇವೆ. We want to rebuild our life. ಪುನಃ ಕಟ್ಟಬೇಕೆಂಬುದಾಗಿ ನಾವು ಪುನಃ ಕಟ್ಟಬೇಕು ಎಂಬುದಾಗಿ ನಾವು ನೆನೆಸುತ್ತೇವೆ. So when we want to rebuild our life, ಯಾವಾಗ ನಮ್ಮ ಜೀವಿತವನ್ನು ಪುನಃ ಕಟ್ಟಬೇಕು ಎಂಬುದಾಗಿ ಎಣಿಸ್ತೇವೆ, we need to understand ನಾವು ಅರ್ಥ ಮಾಡಿಕೊಳ್ಳಬೇಕು. we cannot do it by ourselves. ನಮ್ಮ ಸ್ವಂತ ಬಲದಿಂದ ನಾವು ಮಾಡಲಾಗುವುದಿಲ್ಲ. We need somebody's help. ನಾವು ಬೇರೆಯವರ ಸಹಾಯವು ನಮಗೆ ಬೇಕು. Why this ruins takes place? ಈ ನಾಶನ ಹೇಗೆ ಜಾಗವನ್ನು ತೆಗೆದುಕೊಳ್ಳುತ್ತದೆ? So first of all, we see in Genesis chapter 1 verse 2, ಮೊದಲನೇದಾಗಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುವುದಾದರೆ, the earth was formless ಭೂಮಿಯು ಕ್ರಮವಿಲ್ಲದೆ ಇತ್ತು, and earth was empty, ಭೂಮಿಯು ಬರಿದಾಗಿ ಇತ್ತು, and there was darkness over the earth. ಭೂಮಿಯ ಮೇಲೆ ಎಲ್ಲಾ ಕಾರ್ಗತ್ತಲು ಇತ್ತು. We see when God creates something, He doesn't create it in that way. ದೇವರು ಸೃಷ್ಟಿಸುವಾಗ ಆ ರೀತಿಯ ಒಂದು ಮಾರ್ಗದಲ್ಲಿ ಸೃಷ್ಟಿಸುವುದಿಲ್ಲ. We see the theologians, the Bible teachers say that happened because of the devil. ಬೈಬಲ್ ಶಿಕ್ಷಕರು ಹೇಳುತ್ತಾರೆ That happened because of the devil. ಅದು ಸೈತಾನನಿಂದ ಮಾಡಲ್ಪಟ್ಟದ್ದು ಎಂಬುದಾಗಿ. So devil fell from the heaven. ಸೈತಾನನು ಪರಲೋಕದಿಂದ ಬೀಳಲ್ಪಟ್ಟವನು. And earth became destroyed. ಬಿದ್ದ ನಂತರ ಭೂಮಿಯು ನಾಶನಕ್ಕೆ ಒಳಪಡಿಸಲಾಯಿತು. And we see there God rebuilding that ruins. ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ದೇವರು ಭೂಮಿಯನ್ನು ಹೇಗೆ ಕಟ್ಟುತ್ತಾನೆ ಎಂಬುದಾಗಿ ನಾವು ನೋಡಬಹುದು. And in the same way we see in Genesis chapter 3, ಅದೇ ರೀತಿಯಲ್ಲಿ ನಾವು ನೋಡುತ್ತಿದ್ದ ಆದಿಕಾಂಡ 3ನೇ ಅಧ್ಯಾಯದಲ್ಲಿ Adam and Eve, they sinned against God. ಆದಾಮ ಮತ್ತು ಅವಳು ದೇವರ ವಿರೋಧವಾಗಿ ಯಾವ ರೀತಿಯಲ್ಲಿ ಪಾಪ ಮಾಡಿದ್ದರು ಎಂಬುದಾಗಿ. And they disobeyed God. ಯಾವ ರೀತಿಯಲ್ಲಿ ದೇವರಿಗೆ ಅವಿಧೇಯರಾದರು ಎಂಬುದಾಗಿ. And they brought destruction upon their lives. ಅದೇ ರೀತಿಯಲ್ಲಿ ಅವರ ಜೀವಿತದ ಯಾವ ರೀತಿಯಲ್ಲಿ ನಾಶನವನ್ನು ತಂದುಕೊಂಡರು ಎಂಬುದಾಗಿ. In the case of Job, ಅದೇ ರೀತಿಯಲ್ಲಿ ಯೋಬನ ಜೀವಿತದಲ್ಲಿ ನೋಡುವುದಾದರೆ, Satan gets permission from God ಸೈತಾನನು ದೇವರ ಬಳಿಯಲ್ಲಿ ಅಪ್ಪಣೆಯನ್ನು ತೆಗೆದುಕೊಳ್ಳುತ್ತಾನೆ to destroy Job. ಯೋಬನನ್ನು ನಾಶಪಡಿಸಲು. He destroyed Job's life, ಆತನು ಯೋಬನ ಜೀವಿತವನ್ನು ನಾಶಪಡಿಸಿದನು. Job's health, ಯೋಬನ ಆರೋಗ್ಯ, Job's family, ಯೋಬನ ಕುಟುಂಬ, Job's property, ಯೋಬನ ಆಸ್ತಿ. He destroyed everything. ಆತನು ಎಲ್ಲವನ್ನು ನಾಶಪಡಿಸಿದನು. There are many reasons why ruins takes place. ಅನೇಕ ಕಾರಣಗಳಿದೆ ನಾಶನವು ಹೇಗೆ ಬರುತ್ತದೆ ಎಂಬುದು. And sometimes the leaders will take the wrong step. ಕೆಲವೊಮ್ಮೆ ನಾಯಕರು ಅನೇಕ ತಪ್ಪಾದ ಮಾರ್ಗಗಳನ್ನು ತೆಗೆದುಕೊಂಡಾಗ, For example, in the case of David, ದಾವೀದನ ಜೀವಿತದಲ್ಲಿ ನೋಡುವುದಾದರೆ, he took some wrong decisions. ಆತನ ಅಂದ್ರೆ ತಪ್ಪಾದ ಒಂದು ಮಾರ್ಗದರ್ಶನ ತೆಗೆದುಕೊಂಡಾಗ, And because of his own decisions, his kingdom started shaking.
ಆತನ ಒಂದು ಸ್ವಂತ ಒಂದು ಯೋಚನೆಯಿಂದ ಆತನ ಇಡೀ ರಾಜ್ಯ ಯಾವ ರೀತಿಯಲ್ಲಿ ನಾಶವಾಗುತ್ತದೆ ಎಂಬುದು. We see many kings in the book of Kings. ಆ ಅರಸುಗಳ ಪುಸ್ತಕದಲ್ಲಿ ನಾವು ನೋಡಿದ ಅನೇಕ ಅರಸರುಗಳು, Many kings went against God. ಅನೇಕ ಅರಸರುಗಳು ದೇವರಿಗೆ ವಿರೋಧವಾಗಿ ಹೋದರು. They did against God, ಅನೇಕ ವಿಷಯಗಳನ್ನು ದೇವರಿಗೆ ವಿರೋಧವಾಗಿ ಮಾಡಿದರು. and because of that the kingdom suffered. ಅದರಿಂದ ಆ ರಾಜ್ಯವು ಕಷ್ಟಕ್ಕೆ ಒಳಪಟ್ಟಿತ್ತು. So today we see in our present state, ಅದೇ ರೀತಿಯಲ್ಲಿ ನಮ್ಮ ಒಂದು ನಮ್ಮ ಪರಿಸ್ಥಿತಿಯ ಈಗಿನ ಪರಿಸ್ಥಿತಿಯನ್ನು ನೋಡುವಾಗ we see that due to the pandemic reason, ಈಗ ಸಾಂಕ್ರಾಮಿಕ ಕಾರಣದಿಂದಾಗಿ we see jobs are being lost, ಕೆಲಸಗಳು ಕಳೆದುಕೊಂಡೆವು, businesses are lost, ಬಿಸ್ನೆಸ್ ಅನ್ನು ನಾವು ಕಳೆದುಕೊಂಡಿದ್ದೇವೆ. the students don't know whether they're going to get the jobs or not, ವಿದ್ಯಾರ್ಥಿಗಳಿಗೆ ಕೆಲಸವು ಸಿಗುತ್ತದಾ ಇಲ್ಲ ಎಂಬುದ ಒಂದು ಸಂಶಯದಲ್ಲಿದ್ದಾರೆ. and the economists are saying that it is difficult to build the country again. ನಮ್ಮ ಆರ್ಥಿಕತೆ ಬಗ್ಗೆ ನೋಡುವುದಾದ್ರೆ ಅದು ಇನ್ನು ಅಭಿವೃದ್ಧಿ ಹೊಂದುವುದು ತುಂಬಾ ಕಷ್ಟ ಎಂಬುದಾಗಿ ಹೇಳುತ್ತಾರೆ. In this situation, ಈ ಸಮಯದಲ್ಲಿ personally, ನಮ್ಮ ವೈಯಕ್ತಿಕವಾಗಿ if you and I are going through these kind of things, ನೀವು ಮತ್ತೆ ನಾವು ಆ ರೀತಿಯ ಒಂದು ಸನ್ನಿವೇಶದಲ್ಲಿ ಹಾದು ಹೋಗುವುದಾದರೆ, if we are going through these ruins in our life, ಈ ರೀತಿಯ ಒಂದು ನಾಶನಕ್ಕೆ ನಾವು ಸಹ ಒಳಪಡುತ್ತೇವೆ. so if we are going through such situations, then there is a hope for us. ಈ ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ನಾವು ಹಾದು ಹೋಗುವುದಾದರೆ ನಮಗೆ ಒಂದು ನಂಬಿಕೆ ಇದೆ. So we have a hope in our God. ನಮ್ಮ ನಂಬಿಕೆ ದೇವರಲ್ಲಿ. We see in Hebrews chapter 11 verse 10, ಅದೇ ರೀತಿಯಲ್ಲಿ ನೋಡುವುದಾದ್ರೆ ಇಬ್ರಿಯ 11-12 ವಾಕ್ಯ ನೋಡುವುದಾದ್ರೆ, so it says God is our architect and builder. ನಮ್ಮ ದೇವರು ಪುನಃ ಕಟ್ಟುವವನಾಗಿದ್ದಾನೆ. He is the architect, he is the designer, ಆತನು ಒಂದು ಕಟ್ಟುವವನಾಗಿದ್ದಾನೆ, and the builder also. ಪುನಃ ಕಟ್ಟುವವನಾಗಿದ್ದಾನೆ. So we see that our God has experience in rebuilding. ನಮ್ಮ ದೇವರಿಗೆ ಅಂದ್ರೆ ಅನುಭವವಿದೆ ಯಾವ ರೀತಿಯಲ್ಲಿ ಕಟ್ಟಬೇಕು ಎಂಬುದಾಗಿ. So he has many experiences, he has built many lives even from Genesis first chapter. ಆತನಿಗೆ ತುಂಬಾ ಅನುಭವವಿದೆ ಯಾವ ರೀತಿಯಲ್ಲಿ ಕಟ್ಟಿದ್ದಾನೆ ಮತ್ತು ಕಟ್ಟಬೇಕು ಮತ್ತು ಕಟ್ಟಿದ್ದಾನೆ ಎಂಬುದಾಗಿ ಮತ್ತೆ ಪುನಃ ನಾವು ಆದಿಕಾಂಡದಲ್ಲಿ ನೋಡಬಹುದು. For example, if we have any sickness, ಉದಾಹರಣೆಗೆ ನಮಗೆ ಅನಾರೋಗ್ಯವಿದ್ದರೆ we go to the doctor. ನಾವು ಡಾಕ್ಟರ್ ಬಳಿ We go to the doctor because we know doctor can heal us. ಯಾಕೆಂದರೆ ನಾವು ಅನಾರೋಗ್ಯವಾಗಿದ್ದಾಗ ಡಾಕ್ಟರ್ ಬಳಿಗೆ ಹೋಗುತ್ತೇವೆ, ಯಾಕೆಂದ್ರೆ ಆತ ಮಾತ್ರ ನಮ್ಮನ್ನು ಗುಣ ಮಾಡುತ್ತಾನೆ ಎಂಬುದಾಗಿ. We know that doctor knows the medicine that can heal us. ಡಾಕ್ಟರ್ಗೆ ಗೊತ್ತಿಟ್ಟು ಯಾವ ಔಷಧಿಯನ್ನು ಕೊಟ್ಟರೆ ನಾವು ಗುಣವಾಗುತ್ತೇವೆ. In the same way, our God knows us, so he can rebuild us. ಅದೇ ರೀತಿಯಲ್ಲಿ ನಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಕಟ್ಟುವುದು ಎಂಬುದಾಗಿ ದೇವರಿಗೆ ತಿಳಿದಿದೆ. See, our God is the one who planned our lives. ದೇವರು ಮಾತ್ರವೇ ನಮ್ಮ ಜೀವಿತವನ್ನು ಪುನಃ ಕಟ್ಟುವವನಾಗಿದ್ದಾನೆ. So he planned our life according to his will. ಆತನ ಚಿತ್ತದ ಪ್ರಕಾರ ನಮ್ಮ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. But we went against him sometimes. ಕೆಲವೊಂದು ಸಮಯದಲ್ಲಿ ನಾವು ಆತನಿಗೆ ವಿರೋಧವಾಗಿ ಹೋಗುವಾಗ, or sometimes because of the devil, ಅಥವಾ ಸೈತಾನ ನಿಮಿತ್ತದಿಂದ, sometimes because not because of our own faults. ಕೆಲವೊಂದು ಸಮಯದಲ್ಲಿ ನಮ್ಮದೇ ಆದ ಒಂದು ಕೆಲವು ತಪ್ಪುಗಳಿಂದ so our lives may be destroyed. ನಮ್ಮ ಜೀವಿತವು ನಾಶಕ್ಕೆ ಒಳಪಡುತ್ತದೆ. Our future may be looking like I have no future. ನಮ್ಮ ಭವಿಷ್ಯ ಅದೇ ರೀತಿಯಲ್ಲಿ ನಾವು ಎಣಿಸುವಾಗ ಮುಂದೆ ನಮಗೆ ಏನು ಇಲ್ಲ ಎಂಬುದಾಗಿ ತಿಳಿದು we may be going through shame and we may be going through the sickness. ನಾಚಿಕೆ ಮತ್ತು ಅನಾರೋಗ್ಯಕ್ಕೆ ನಾವು ಒಳಪಡುತ್ತೇವೆ. we may be going through the phase where we don't want to show ourselves outside. ನಾವು ನಮ್ಮ ಒಂದು ಮುಖವನ್ನು ಎಲ್ಲಿ ತೋರಿಸಬಾರದು ಅಲ್ಲಿ ನಾವು ಹೋಗುತ್ತೇವೆ. So we may be going through a lot of sufferings in our life. ಅದೇ ರೀತಿ ಅನೇಕ ಕಷ್ಟಗಳಿಗೆ ನಾವು ಒಳಪಡುತ್ತೇವೆ. we may be going through the loneliness. ಅದೇ ರೀತಿಯಲ್ಲಿ ನಾವು ಏಕಾಂಗಿತನಕ್ಕೆ ಒಳಪಡುತ್ತೇವೆ. but we see our God is a rebuilding God. ಆದರೆ ನಮ್ಮ ದೇವರು ಪುನಃ ಕಟ್ಟುವವನಾಗಿದ್ದಾನೆ. so we have hope in our God. ನಮ್ಮ ದೇವರಲ್ಲಿ ನಂಬಿಕೆ ಇಡುವ. Beloved, today I want to introduce you how God can rebuild our lives. ನಾನು ಪರಿಚಯಿಸಲು ಇಷ್ಟಪಡುತ್ತೇನೆ ದೇವರು ನಮ್ಮ ಜೀವಿತವನ್ನು ಹೇಗೆ ಕಟ್ಟುತ್ತಾನೆ ಎಂಬುದಾಗಿ. we see in Genesis chapter 1, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವುದಾದರೆ, so earth was formless and empty, ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೆಯೂ ಇತ್ತು, and there was a darkness. ಅಲ್ಲಿ ಕತ್ತಲಿತ್ತು. but God uses his word and his spirit. ದೇವರು ತನ್ನ ಮಾತನ್ನು, ತನ್ನ ವಾಕ್ಯವನ್ನು ಮತ್ತು ತನ್ನ ಆತ್ಮನನ್ನು ಉಪಯೋಗಿಸುತ್ತಾನೆ, and he creates it again.
ಪುನಃ ಅದನ್ನು ಸೃಷ್ಟಿಸುತ್ತಾನೆ. He makes it orderly, ಕ್ರಮಬದ್ಧವಾಗಿ ಮಾಡುತ್ತಾನೆ, one by one, ಒಂದೊಂದಾಗಿ, one thing at a time. ಒಂದು ವಿಷಯವನ್ನು ಒಂದೇ ಸಮಯದಲ್ಲಿ. He uses 6 days 6 ದಿನಗಳನ್ನು and ಉಪಯೋಗಿಸಿಕೊಂಡನು. he rebuilds the earth. ಮತ್ತೆ ಪುನಃ ಭೂಮಿಯನ್ನು ಕಟ್ಟಿದನು. We see in Genesis 1:31, ಜೆನೆಸಿಸ್ ಆದಿಕಾಂಡ 1:31 ನೋಡುವುದಾದರೆ, God says it is very good. ಇದು ತುಂಬಾ ಒಳ್ಳೆಯದಾಗಿದೆ ನೋಡಲು. It is very good. ತುಂಬಾ ಒಳ್ಳೆಯದಾಗಿದೆ. In first we see it was empty ಮೊದಲು ನಾವು ನೋಡುವುದಾದರೆ ಅದು ಬರಿದಾಗಿತ್ತು, and now it is full. ಈಗ ಅದು ತುಂಬಿಸಲ್ಪಟ್ಟಿದೆ. First it was darkness, ಅಥವಾ ಮುಂಚೆ ಅದು ತುಂಬಾ ಕತ್ತಲಾಗಿತ್ತು, now it is light. ಈಗ ಬೆಳಕು ತುಂಬಿದೆ. First it was chaos, confusion, ಅದು ತುಂಬಾ ಒಂದು ಗಲಿಬಿಲಿಯ ಮಧ್ಯದಲ್ಲಿತ್ತು. now there is a clarity and we see order. ಈಗ ಅಲ್ಲಿ ಒಂದು ತಿಳುವಳಿಕೆ ಇದೆ ಎಂಬುದಾಗಿ. God will rebuild our life ದೇವರು ನಮ್ಮ ಜೀವಿತವನ್ನು ಕಟ್ಟುತ್ತಾನೆ through the prayer, through the word of God and through Holy Spirit. ದೇವರ ವಾಕ್ಯದ ಮೂಲಕ ಮತ್ತು ತನ್ನ ಆತ್ಮನ ಮೂಲಕ. Bible says the word of God is a light for us. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಬೆಳಕು ಎಂಬುದಾಗಿ. When we don't know where to go, ನಮಗೆ ಎಲ್ಲಿ ಹೋಗಬೇಕು ಎಂಬುದಾಗಿ ಗೊತ್ತಿಲ್ಲದ the ಸಮಯದಲ್ಲಿ word of God will direct us. ದೇವರ ವಾಕ್ಯವು ನಮ್ಮನ್ನು ನಡೆಸುತ್ತದೆ. At the same time God says, I will not leave you alone. ಅದೇ ರೀತಿಯಲ್ಲಿ ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. I will send my spirit to you. ನನ್ನ ಆತ್ಮನನ್ನು ನಿನಗೆ ಕಳಿಸುತ್ತೇನೆ ಎಂಬುದಾಗಿ. And through the Holy Spirit, ದೇವರ ಆತ್ಮನ ಮೂಲಕ our lives will be built. ನಮ್ಮ ಜೀವಿತವು ಕಟ್ಟಲ್ಪಡುತ್ತದೆ. Holy Spirit will teach us. ದೇವರ ಆತ್ಮ ನಮಗೆ ಕಲಿಸುತ್ತಾನೆ, He will guide us ನಡೆಸುತ್ತಾನೆ, and He will lead us. ಆತನು ನಡೆಸುತ್ತಾನೆ. So we see that God will rebuild our life. He can make it very good. ದೇವರು ಪುನಃ ನಮ್ಮ ಜೀವಿತವನ್ನು ಕಟ್ಟಿ ಪುನಃ ರೂಪಿಸುತ್ತಾನಾಗಿದೆ. It may be very bad. Right now you may be seeing it very bad. ನಿಮ್ಮ ಜೀವಿತವು ಈಗ ತುಂಬಾ ಒಂದು But we see God can make it very good. ಬಟ್ ದೇವರು ನೋಡುವುದಾದ್ರೆ ಒಳ್ಳೆ ರೀತಿಯಲ್ಲಿ He ಮಾಡುವನಾಗಿದೆ. can make it very good. ತುಂಬಾ ಒಳ್ಳೆಯದನ್ನಾಗಿ ಮಾಡುವನಾಗಿದೆ. Just not good. ಖಾಲಿ ಒಳ್ಳೆಯದನ್ನು ಮಾತ್ರವಲ್ಲ, He can make it very good. ತುಂಬಾ ಒಳ್ಳೆಯದನ್ನಾಗಿ ಮಾಡುವುದಾಗಿದ್ದಾನೆ. Your businesses, ನಿಮ್ಮ ಕೆಲಸಗಳು, your workplace, ನಿಮ್ಮ ಕೆಲಸ ಜಾಗಗಳಲ್ಲಿ, and your families, ನಿಮ್ಮ ಕುಟುಂಬದಲ್ಲಿ, your finances, ನಿಮ್ಮ ಆರ್ಥಿಕತೆಯಲ್ಲಿ, anything and every area, ಎಲ್ಲಾ ಕ್ಷೇತ್ರದಲ್ಲಿಯೂ God can make it very good. ದೇವರು ತುಂಬಾ ಒಳ್ಳೆಯದನ್ನಾಗಿ ಮಾಡುವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Our God is a good God. ನಮ್ಮ ದೇವರು ತುಂಬಾ ಒಳ್ಳೆಯವನಾಗಿದ್ದಾನೆ. He is a rebuilding God. ಆತನು ಪುನಃ ಕಟ್ಟುವ ದೇವರಾಗಿದ್ದಾನೆ. And secondly, we see when Adam and Eve sinned, ಎರಡನೆಯದಾಗಿ ನಾವು ನೋಡುವುದಾದ್ರೆ ಆದಾಮನು ಮತ್ತು ಅವಳು ಪಾಪ ಮಾಡಿದಾಗ their relationship was broken. ಅವರ ಒಂದು ಸಂಬಂಧವು ಮುರಿಯಲ್ಪಟ್ಟಿತು. We see they hide themselves from God. ಅವರು ತಮ್ಮನ್ನು ದೇವರ ಮುಂದೆ ತಮ್ಮನ್ನು ಬಚ್ಚಿಟ್ಟುಕೊಂಡರು. They are running away from God. ದೇವರ ಬಳಿಯಿಂದ ಅವರು ಓಡುವುದನ್ನು ನಾವು ನೋಡಬಹುದು. But what God did there? ಅಲ್ಲಿ ದೇವರು ಏನು ಮಾಡಿದನು? So God again brought them back to Himself. ಮತ್ತೆ ಪುನಃ ದೇವರು ಅವರನ್ನು ಕರೆತಂದನು. We see in John chapter 3:16, ಯೋಹನ 3:16 ನಾವು ನೋಡುವುದಾದ್ರೆ, God so loved the world ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ that He sent His only Son, ತನ್ನ ಒಬ್ಬನೇ ಮಗನನ್ನು so ಕಳಿಸಿಕೊಟ್ಟನು. that we may get eternal life. ಆತನು ನಂಬುವವರು ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳುವವರಾಗಿದೆ. God so loved us. ದೇವರು ನಮ್ಮನ್ನು ತುಂಬಾ ಪ್ರೀತಿಸುವವನಾಗಿದ್ದಾನೆ. So God sent Jesus ದೇವರು ಯೇಸುವನ್ನು ಕಳಿಸಿದನು, so that He may die for us. ಆತನು ನಮಗಾಗಿ ಪ್ರಾಣವನ್ನು ಅರ್ಪಿಸಿದನು. He took our sins. ನಮ್ಮ ಪಾಪವನ್ನು ಆತನು So ತೆಗೆದುಕೊಂಡನು. He restored our relationship with God. ಆತನು ನಮ್ಮ ಜೀವಿತ ಪುನಃ ಕಟ್ಟಿದನು ಯೇಸು ಕ್ರಿಸ್ತನ ಮೂಲಕ. So we see when we come to Jesus, ಅದೇ ರೀತಿಯಲ್ಲಿ ನಾವು ಯೇಸುವಿನ ಬಳಿಗೆ ಬರುವಾಗ God will enable us and restore our relationship. ದೇವರು ಸಹ ನಮ್ಮ ಜೀವಿತವನ್ನು ಪುನಃ ಕಟ್ಟಲು ಬಯಸುವವನಾಗಿದ್ದಾನೆ. That relationship, the broken relationship, will be rebuilt. ಮುರಿಯಲ್ಪಟ್ಟ ಸಂಬಂಧವು ಪುನಃ ಕಟ್ಟಲ್ಪಡುತ್ತದೆ. Once again we can call Him as Abba Father. ಒಂದು ಸಲ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಾಗ, So our God will become our Father once again. ನಮ್ಮ ತಂದೆಯು ದೇವರು ನಮ್ಮ ತಂದೆ ಆಗುವವನಾಗಿದ್ದಾನೆ. And we see that God will help us in every areas of our life.
ದೇವರು ನಮಗೆ ಎಲ್ಲಾ ಕ್ಷೇತ್ರದಲ್ಲಿ ಸಹಾಯ If ಮಾಡುವವನಾಗಿದ್ದಾನೆ. your lives are broken, ನಿಮ್ಮ ಜೀವಿತವು ಮುರಿಯಲ್ಪಟ್ಟಿದೆ, if your relationships are broken, ನಿಮ್ಮ ಸಂಬಂಧಗಳು ಮುರಿಯಲ್ಪಟ್ಟಿದೆ, if your relationship with God is broken, ನಿಮ್ಮ ದೇವರೊಂದಿಗಿರುವ ಸಂಬಂಧಗಳು ಮುರಿಯಲ್ಪಟ್ಟಿದೆಯಾ, I would like to tell you like this. ನಾನು ನಿಮಗೆ ಒಂದು ಹೇಳಲು ಬಯಸುತ್ತೇನೆ. Come back to God. ದೇವರ ಬಳಿಗೆ ಪುನಃ ಬನ್ನಿ. Through Jesus, we have access to God. ಯೇಸು ಕ್ರಿಸ್ತನ ಮೂಲಕ ನಾವು ದೇವರನ್ನು ಸ್ವೀಕರಿಸಬಹುದು. And God will again, He will come back and He will hug us and He will again restore us. ಪುನಃ ದೇವರು ನಮ್ಮ ಬಳಿಗೆ ಬಂದು ನಮ್ಮನ್ನು ಅಪ್ಪಿಕೊಂಡು ನಮ್ಮ ಜೀವಿತವನ್ನು ಪುನಃ ಕಟ್ಟುವವನಾಗಿದ್ದಾನೆ. And we see in Job's life, ಯೋಬನ ಜೀವಿತದಲ್ಲಿ ನೋಡುವುದಾದರೆ Job went through lot of suffering ಯೋಬನ ಅನೇಕ ಕಷ್ಟದ ನಿಮಿತ್ತ ಅದು ಹೋಗುತ್ತಾನೆ. ತನ್ನ and lot ಜೀವಿತದಲ್ಲಿ of things he has to face. ಅನೇಕ ವಿಷಯಗಳನ್ನು ಆತನು ಸಂಧಿಸಬೇಕಾಗಿತ್ತು. His friends came to comfort him, ಆತನ ಸ್ನೇಹಿತರು ಬಂದು ಆತನ ಸಂತೈಸಲು ನೋಡಿದರು, but they caused more pain. ಆದರೆ ಅದಕ್ಕೆ ಬದಲಾಗಿ ಆತನಿಗೆ ಅನೇಕ ನೋವುಗಳನ್ನು ಉಂಟು ಮಾಡಿದರು. So we see Job could not be comforted. ನೋಡುದಾದ್ರೆ ಅಲ್ಲಿ ಯೋಬನು ಸಂತೈಸುವಿಕೆಯಿಂದ ತುಂಬಿಸಲ್ಪಡಲಿಲ್ಲ. But when God speaks, ಆದರೆ ದೇವರು ಮಾತನಾಡುವಾಗ, when God asks questions to Job, ದೇವರು ಯಾವಾಗ ಯೋಬನನ್ನು ಪ್ರಶ್ನೆಯನ್ನು ಕೇಳುತ್ತಾರೆ, when Job hears God speaking to him, ಯೋಬನು ದೇವರು ಮಾತನಾಡೋದನ್ನು ಕೇಳುವಾಗ he was comforted. ಆತನು ಸಂತೈಸುವಿಕೆಯಿಂದ ತುಂಬಿಸಲ್ಪಟ್ಟ. He says, ಆತನು ಹೇಳುತ್ತಾನೆ, God, I heard about you, ದೇವರೇ ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ, but now I have seen you. ನಾನು ಈಗ ನಿನ್ನನ್ನು ನೋಡಿದ್ದೇನೆ, I am experiencing you. ನಾನು ನಿನ್ನನ್ನು ಈಗ ಅನುಭವಿಸುತ್ತಿದ್ದೇನೆ. I know nothing is impossible to you. ನಿನ್ನಿಂದ ಆಗೋದು ಒಂದು ಸಾಧ್ಯವಿಲ್ಲ. Nothing is impossible to you. ನಿನ್ನಿಂದ ಆಗೋದು ಒಂದು ಸಾಧ್ಯವಿಲ್ಲ. There is nothing that is impossible to our God. ನಮ್ಮ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. Once upon a time, disciples asked Jesus, ಒಂದು ಸಮಯದಲ್ಲಿ ಯೇಸುವಿನ ಶಿಷ್ಯರು ಯೇಸು ಸ್ವಾಮಿಯನ್ನು ನೋಡಿ ಕೇಳುತ್ತಾರೆ, how this is possible? ಇದು ಹೇಗೆ ಸಾಧ್ಯ? How this is possible? ಇದು ಹೇಗೆ ಸಾಧ್ಯ? How this is possible? ಇದು ಹೇಗೆ ಸಾಧ್ಯ? Jesus said, ಯೇಸು ಸ್ವಾಮಿ ಹೇಳಿದರು, what is impossible to the men, ಮನುಷ್ಯನಿಂದ ಆಗದು, it is possible through God. ಇದು ದೇವರಿಂದ ಸಾಧ್ಯ ಎಂಬುದಾಗಿ. If it is not possible by human beings, ಮನುಷ್ಯರಿಂದ ಆಗದೇ ಇರುವ ಕಾರ್ಯಗಳು it is possible by God. ದೇವರಿಂದ ಸಾಧ್ಯವಾಗುತ್ತದೆ. God can make everything possible. ದೇವರಿಂದ ಎಲ್ಲವನ್ನೂ ಸಾಧ್ಯ ಮಾಡಲಾಗುತ್ತದೆ. Let us keep our hand on our chest, ನಮ್ಮ ಕೈಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳುವ, and we will say this, ಈ ರೀತಿಯಲ್ಲಿ ಹೇಳುವ, with my God it is possible. ನನ್ನ ದೇವರಿಂದ ಎಲ್ಲವೂ ಸಾಧ್ಯ It is ಎಂಬುದಾಗಿ. possible with my God. ನನ್ನ ದೇವರಿಂದ ಎಲ್ಲವೂ ಸಾಧ್ಯ My ಎಂಬುದಾಗಿ. God can work wonders. ನನ್ನ ದೇವರ ಅದ್ಭುತಗಳನ್ನು ಮಾಡಲು ಸಾಧ್ಯ. He can do this. ಆತನಿಂದ ಎಲ್ಲವೂ ಸಾಧ್ಯ. We see Job was restored. ಅದೇ ರೀತಿಯಲ್ಲಿ ನೋಡಿದ್ರೆ ಯೋಬನು ಪುನಃ ಕಟ್ಟಲ್ಪಟ್ಟ. God built Job. ದೇವರು ಪುನಃ ಯೋಬನನ್ನು ಕಟ್ಟಿದರು. Another person we will look into. ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು In the ನೋಡುವುದಾದರೆ, book of Ruth, ರೂತ್ ಪುಸ್ತಕದಲ್ಲಿ ನೋಡುವುದಾದರೆ, there was a lady. ಒಂದು ಸ್ತ್ರೀ ಇದ್ದಳು. Her name is Naomi. ಆಕೆಯ ಹೆಸರು ನವೋಮಿ. So we think Ruth is a story of Ruth. ನಾವು ನೋಡುವುದಾದ್ರೆ ರೂತಳ ಕಥೆ ರೂತ್ ಎಂಬುದಾಗಿ. But there we see actually more loss happened to Naomi. ಆದ್ರೆ ಅಲ್ಲಿ ನೋಡುವುದಾದ್ರೆ ಅನೇಕ ನಷ್ಟವು ಏರ್ಪಟ್ಟದ್ದು ನವೋಮಿಗೆ ಎಂಬುದಾಗಿ. So Naomi went from Bethlehem as a happy woman. ನವೋಮಿ ಬೆತ್ಲೆಹೇಮಿಂದ ತುಂಬಾ ಸಂತೋಷವಾಗಿ ಹೊರಟಳು. They went to Moab. ಅಲ್ಲಿಂದ ಮೋವಾಬ್ಗೆ ಹೋದರು. They went in search of the job. ಅಲ್ಲಿಂದ ಹೋಗಿ ಮೋವಾಬ್ ಅಲ್ಲಿ ಕೆಲಸವನ್ನು ಹುಡುಕುವುದಕ್ಕೆ And they found some job. ಕೆಲಸವನ್ನು ಹುಡುಕಿಕೊಂಡರು. They were working fine. ಅಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. Suddenly her husband dies. ಆಕೆಯ ಗಂಡನು ಸತ್ತ ನಂತರ, and her 2 children also die. ಆತನ ಮಕ್ಕಳು ಸಹ ಜೀವಿತವನ್ನು ಕಳೆದುಕೊಂಡಾಗ, and we see she becomes alone. ಆಕೆಯು ಏಕಾಂಗಿಯಾಗಿ ಮಾಡಲ್ಪಡುತ್ತಾಳೆ. She went as a fool. She had everything when she went. ಆಕೆ ಹೋಗುವಾಗ ಎಲ್ಲದರಿಂದ ಎಲ್ಲ ಸಮೃದ್ಧಿಯಾಗಿ ಹೋದವಳು. and when she came back she tells, I have nothing now. ಆತಳು ಪುನಃ ಬರುವಾಗ ಅಲ್ಲಿ ಆಕೆ ಹೇಳುತ್ತಲೇ, ನನ್ನ ಬಳಿ ಈಗ ಏನೂ ಇಲ್ಲ ಎಂಬುದಾಗಿ. Probably that family thought like this. ಅವರ ಕುಟುಂಬ ಹೀಗೆ ಎಣಿಸಿರಬಹುದು. Here in Bethlehem there is a famine is there. ಬೆತ್ಲೆಹೇಮಿನಲ್ಲಿ ಬರಗಾಲವು ಇದೆ ಎಂಬುದಾಗಿ. So we will go to Moab. ನಾವು ಇಲ್ಲಿಂದ ಮೋವಾಬಿಗೆ ಹೋಗುವ. We will earn there.
ಅಲ್ಲಿ ಹೋಗಿ ಸಂಪಾದಿಸುವ, we will work there ಅಲ್ಲಿ ಕೆಲಸ ಮಾಡುವ, and we will get some money, ಹಣವನ್ನು and ಸಂಪಾದಿಸಬಹುದು, we will come here back, ಮತ್ತೆ ಪುನಃ ಇಲ್ಲಿಗೆ ಬರುವ and ಎಂಬುದಾಗಿ, we will have respect here. ಇಲ್ಲಿ ನಮಗೆ ಗೌರವ ಸಿಗುತ್ತದೆ They ಎಂಬುದಾಗಿ. thought by this they will get the respect, ಅವರು ಈ ರೀತಿಯಲ್ಲಿ ಎಣಿಸಿ ಗೌರವವನ್ನು ತೆಗೆದುಕೊಂಡರು. but we see when things happened, she went through the shame. ನಾವು ಇಲ್ಲಿ ನೋಡುವುದಾದರೆ ಆಕೆ ಇದರ ನಿಮಿತ್ತವಾಗಿ ನಾಚಿಕೆಗೆ ಒಳಪಡುತ್ತಾಳೆ. She says, I have become empty, ನಾನು ಬರಿದಾಗಿ ಮಾಡಲ್ಪಟ್ಟೆ, I am sad, ನಾನು ದುಃಖಕ್ಕೆ ಒಳಪಟ್ಟೆ, and I am in shame. ನಾಚಿಕೆಗೆ ಒಳಪಟ್ಟೆ. But how God worked in her life? ಆದರೆ ದೇವರು ಆಕೆ ಜೀವಿತದಲ್ಲಿ ಯಾವ ರೀತಿಯನ್ನು ಕೆಲಸ ಮಾಡಿದನು. We see the lady who was broken, ಆಕೆ ಮುರಿಯಲ್ಪಟ್ಟ ಆ ಸ್ತ್ರೀಯನ್ನು ನೋಡುವುದಾದರೆ, so God built her so well. ಆ ದೇವರು ಆಕೆಯನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿದನು. Next she will become mentor, or she will become a leader for Ruth. ಆಕೆ ಯಾವ ರೀತಿಯಲ್ಲಿ ಕಟ್ಟಲ್ಪಟ್ಟಳೆಂಬುದಾಗಿ ನೋಡುವುದಾದರೆ ಆಕೆಯು ಒಂದು ನಾಯಕತ್ವ ಪದವಿಗೆ ಬರುವಾಗೆ ಬೆಳೆಸಲ್ಪಟ್ಟಳು. So she became a leader for that family of Ruth. ಆ ಕುಟುಂಬದ ಒಂದು ಯಜಮಾನ ಜಾಗದಕ್ಕೆ ಬರುವಾಗೆ ಬೆಳೆಸಲ್ಪಟ್ಟಳು. She knew what to do, when to do, how to do. ಯಾವ ರೀತಿಯಲ್ಲಿ ಎಲ್ಲಿ ಹೇಗೆ ಮಾಡಬೇಕು ಎಂಬುದಾಗಿ ತಿಳಿದಿತ್ತು. She guides Ruth step by step. ರೂತಳನ್ನು ಯಾವ ರೀತಿಯಲ್ಲಿ ಹಂತವಾಗಿ ನಡೆಸುತ್ತಾಳೆ ಎಂಬುದಾಗಿ ನಾವು ನೋಡಬಹುದು. So even if we are in a state where we lost everything, ಅದೇ ರೀತಿಯಲ್ಲಿ ನಾವು ಈಗ ಎಲ್ಲವೂ ಕಳೆದುಕೊಂಡಿದ್ದೇವೆ ಅನ್ನುವ ಒಂದು ಸಂದರ್ಭದಲ್ಲಿ ಇರುವುದಾದರೆ God can still rise us to the position of leadership. ಅದೇ ರೀತಿಯಲ್ಲಿ ದೇವರು ಅಂದ್ರೆ ಆ ನಾಯಕತ್ವಕ್ಕೆ ಯಾವ ರೀತಿಯಲ್ಲಿ ನಿಮ್ಮನ್ನು ಬೆಳೆಸಬೇಕೆಂಬುದಾಗಿ ತಿಳಿದಿದ್ದಾನೆ. God knows us. ದೇವರು ನಮ್ಮನ್ನು ತಿಳಿದಿದ್ದಾನೆ. God knows how to build us up. ದೇವರಿಗೆ ತಿಳಿದಿದೆ ನಿಮ್ಮನ್ನು ಯಾವ ರೀತಿಯಲ್ಲಿ ಪುನಃ ಕಟ್ಟಬೇಕು. Naomi became again the mentor to the Ruth. ಅದೇ ರೀತಿಯಲ್ಲಿ ಅಂದ್ರೆ ರೂತಳಿಗೆ ಒಂದು ಮುನ್ನಡೆಸುವ ಜಾಗಕ್ಕೆ ದೇವರು ನಡೆಸಿಕೊಂಡು, Not only that, Naomi became a family head of Boaz also. ಅದು ಮಾತ್ರವಲ್ಲ, ಬೋವಜನ ಅಂದ್ರೆ ಕುಟುಂಬಕ್ಕೆ ನಾಯಕಳಾಗಿ ಮಾಡಲ್ಪಟ್ಟರು. We see God brought her out of her shame. ದೇವರು ನಾವು ನೋಡುವುದಾದರೆ ಆಕೆ ಜೀವಿತದಿಂದ ದೇವರು ಯಾವ ರೀತಿಯಲ್ಲಿ ಹೊರಗೆ ತಂದರು ಎಂಬುದಾಗಿ. We see God filled her again. ಯಾವ ರೀತಿಯ ದೇವರು ಆಕೆಯನ್ನು ತುಂಬಿಸಲ್ಪಟ್ಟರು And ಎಂಬುದಾಗಿ. God once again made her happy woman. ದೇವರು ಮತ್ತೆ ಪುನಃ ಆಕೆ ಜೀವಿತವನ್ನು ಸಂತೋಷದಿಂದ ತುಂಬಿದರು. Are you saying my life has become like Mara? ನೀನು ಅದೇ ರೀತಿಯಲ್ಲಿ ನೀನು ಹೇಳುವವನಾಗಿದ್ದೆ, ನನ್ನ ಜೀವಿತವಾಗಿದೆ And I am full of sorrows. ನಾನು ತುಂಬಾ ದುಃಖದಿಂದ ತುಂಬಿಸಲ್ಪಟ್ಟಿದ್ದೇನೆ. Everywhere I am having only sorrows. I don't have any happiness. ನಾನು ಎಲ್ಲಿ ಹೋದರೂ ನಾನು ಎಲ್ಲ ಕಡೆ ದುಃಖದಿಂದ ತುಂಬಿಸಲ್ಪಟ್ಟಿದ್ದೆ, ನನಗೆ ಸಂತೋಷವಿಲ್ಲ ಎಂಬುದಾಗಿ. God can fill your life with joy again. ದೇವರು ನಿನ್ನ ಜೀವಿತವನ್ನು ಸಂತೋಷದಿಂದ ಹೇಗೆ ತುಂಬಬೇಕೆಂಬುದಾಗಿ ತಿಳಿದಿದ್ದಾನೆ. God can once again give you respect and honor. ದೇವರು ಮತ್ತೆ ಪುನಃ ನಿನಗೆ ಗೌರವವನ್ನು ಸಲ್ಲಿಸುವವನಾಗಿದ್ದಾನೆ. God can lift your head once again. ದೇವರು ನಿಮ್ಮ ತಲೆಯನ್ನು ಪುನಃ ಎತ್ತುವವನಾಗಿದ್ದಾನೆ. And we see in Isaiah chapter 61, we will read this verse. ನಾವು ಇಲ್ಲಿ ಐಸಾಯ 61ನೇ ಅಧ್ಯಾಯ ನಾವು ನೋಡುವುದಾದರೆ Verse 4. ನಾಲ್ಕನೇ ವಾಕ್ಯ ನೋಡುವುದಾದರೆ, Isaiah 61:4. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಹಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದಲೂ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. They will rebuild the ancient ruins, repairing cities destroyed long ago. They will revive them, though they have been deserted for many generations. We see in this verse, God not only builds our life, He will make us builders also. ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ದೇವರು ಅಲ್ಲಿ ನಮ್ಮ ಜೀವಿತವನ್ನು ಕಟ್ಟುವುದು ಮಾತ್ರ ಅಲ್ಲ, ನಮ್ಮನ್ನು ಕಟ್ಟುವವರನ್ನಾಗಿ ಮಾಡುವನಾಗಿದ್ದಾನೆ. He will not only repair our brokenness, He will help us to repair others also. ನಮ್ಮ ಜೀವಿತವನ್ನು ಖಾಲಿ ನಾವು ಕಟ್ಟುವುದು ಮಾತ್ರ ಅಲ್ಲ, ಬೇರೆಯವರ ಜೀವಿತವನ್ನು ಸಹ ನಮ್ಮನ್ನು ಕಟ್ಟಲು ಸಾಧ್ಯವನ್ನು ಮಾಡುವವನಾಗಿದ್ದಾನೆ. First, God will build our life. ಮೊದಲು ನಮ್ಮ ಜೀವಿತವನ್ನು ದೇವರು ಕಟ್ಟುತ್ತಾನೆ. And He will use us so that we may build others' life. ಆತನಿಗೋಸ್ಕರ ಉಪಯೋಗಿಸಿ ಮತ್ತೆ ಪುನಃ ಬೇರೆಯವರಿಗೋಸ್ಕರ ಕಟ್ಟಲ್ಪಡುವುದಕ್ಕೋಸ್ಕರ ಉಪಯೋಗಿಸುತ್ತಾನೆ. In Isaiah chapter 58 verse 12 we see, ಯೆಶಾಯ 58ನೇ ಅಧ್ಯಾಯ 12 verse 12, Isaiah 58:12. ಐಸಾಯ 58:12ನೇ ವಾಕ್ಯ ನಾವು ನೋಡುವುದಾದರೆ, some of you will rebuild the deserted ruins of your cities, and you will be known as rebuilder of walls or restorer of homes. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು,
ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಆದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬಿ ಬಿರುದುಗಳು ನಿಮಗುಂಟಾಗುವವು. Now how is your life now? ನಿಮ್ಮ ಈಗ ನಾವು ನೋಡಿದ ನಿಮ್ಮ ಜೀವಿತವು ಹೇಗಿದೆ? If it is a broken, ಆ ಜೀವಿತವು ಮುರಿಯಲ್ಪಟ್ಟಿದೆಯೇ? when you surrender your life to God, ನಿನ್ನ ಜೀವಿತವನ್ನು ನೀನು ದೇವರಿಗೆ ಒಪ್ಪಿಸಿಕೊಡುವಾಗ God says, ದೇವರು ಹೇಳುತ್ತಾನೆ, you will rebuild others' life, ನೀನು ಬೇರೆಯವರ ಜೀವಿತವನ್ನು ಕಟ್ಟುವವನಾಗಿದ್ದೀಯ and you will be called as a rebuilder of the cities. ನೀನು ಪಟ್ಟಣಗಳನ್ನು ಕಟ್ಟುವನಾಗಿ ಕರೆಯಲ್ಪಡುತ್ತೀಯ. You will be called as a rebuilder of the walls. ನೀನು ಗೋಡೆಗಳನ್ನು ಕಟ್ಟಲ್ಪಟ್ಟವನಾಗಿ ಕರೆಯಲ್ಪಡುತ್ತೀಯ. ಹಲೋ, ಹೇಗಿದ್ದೀರಾ? How are you? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? So if your lives are broken, ನಿಮ್ಮ ಜೀವಿತವು ಮುರಿಯಲ್ಪಟ್ಟಿರುವುದಾದರೆ God can make it once again. God can build it once again, ದೇವರು ಮತ್ತೆ ಪುನಃ ಕಟ್ಟಲ್ಪಡುವವನಾಗಿದ್ದಾನೆ. and he will make you Naomi, who will build Ruth's life. ನಿನ್ನನ್ನು ನವಮಿಯನ್ನಾಗಿ ಮಾಡುತ್ತಾನೆ. ಆ ನವಮಿ ಯಾವ ರೀತಿಯಲ್ಲಿ ರೂತಳ ಜೀವಿತಳು ಕಟ್ಟಿದಳು ಎಂಬುದಾಗಿ. We see another man who is famous for building something. ಅದೇ ರೀತಿಯಲ್ಲಿ ನಾವು ನೋಡಿದರೆ ಕಟ್ಟುವುದರಲ್ಲಿ ಶ್ರೇಷ್ಠನಾದವನು ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡುವ. He is Nehemiah. ಆತನು ನೆಹೆಮೀಯ. We see he gets a message ಆತನು ಒಂದು ಸಂದೇಶವನ್ನು ಹೊಂದಿಕೊಳ್ಳುತ್ತಾನೆ, that Jerusalem walls are being broken. ಯೆರೂಸಲೇಮಿನ ಗೋಡೆಗಳು ಬಿದ್ದಿದೆ ಎಂಬುದಾಗಿ. He was in a good place. ಆತನು ಒಂದು ಒಳ್ಳೆ ಜಾಗದಲ್ಲಿದ್ದಾನೆ. He was in the palace. ಆತನು ಒಂದು ಒಳ್ಳೆ ಅರಮನೆಯಲ್ಲಿದ್ದಾನೆ. His life is not broken. ಆತನ ಜೀವಿತವು ಮುರಿಯಲ್ಪಟ್ಟಿಲ್ಲ. His life is very good. ಆತನ ಜೀವಿತ ತುಂಬಾ ಒಳ್ಳೆಯದಾಗಿತ್ತು. He is leading a happy life. ಆತನು ಒಳ್ಳೆ ಜೀವಿತದಿಂದ He is in ನಡೆಸಲ್ಪಡುತ್ತಿದ್ದನು. a good position, good work also. ಆತನು ಒಂದು ಒಳ್ಳೆ ಸ್ಥಾನದಲ್ಲಿ ಮತ್ತು ಒಂದು ಒಳ್ಳೆ ಕೆಲಸದಲ್ಲಿದ್ದನು. He is under a king. ಆತನು ಒಂದು ರಾಜನ ಕೆಳಗೆ ಇದ್ದನು. He is a cup bearer. He tastes the food before it goes to the king. ರಾಜನಿಗೆ ಕೊಡುವ ಆಹಾರದಲ್ಲಿ ರಾಜನಿಗೆ ಸೇವಿಸುವುದಕ್ಕಿಂತ ಮುಂಚೆ ಈತನು ಸೇವಿಸಿದ ನಂತರ ರಾಜನಿಗೆ ಕೊಡಲ್ಪಡ ಆ ಸ್ಥಾನದಲ್ಲಿದ್ದವನು. But he gets a news that the walls of the Jerusalem are broken. ಆದರೆ ಆತನು ಒಂದು ಸಂದೇಶವನ್ನು ಹೊಂದಿಕೊಳ್ಳುತ್ತಾನೆ, ಯೆರೂಸಲೇಮಿನ ಗೋಡೆ ಬಿದ್ದಿದೆ ಎಂಬುದಾಗಿ. But he breaks his heart. ಆದ್ದರಿಂದ ಆತನ ಹೃದಯ ಮುರಿಯಲ್ಪಡುತ್ತದೆ. He goes before God and he prays. ಆತನು ದೇವರ ಮುಂದೆ ಹೋಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. He says, Lord, you rebuild that wall. ದೇವರೇ ಆ ಗೋಡೆಯನ್ನು ಪುನಃ ಕಟ್ಟು ನೀನು ಎಂಬುದಾಗಿ. Though it is not my walls, ಅದು ನನ್ನ ಗೋಡೆಯಲ್ಲ, not my city walls, ಅದು ನನ್ನ ಪಟ್ಟಣದ ಗೋಡೆಯಲ್ಲ, not my home walls, ಆದ್ರೆ ನನ್ನ ಮನೆಯ ಗೋಡೆಯಲ್ಲ, it is a Jerusalem wall. ಅದು ಯೆರೂಸಲೇಮಿನ ಗೋಡೆ. Though I am not there, ನಾನು ಅಲ್ಲಿ ಇಲ್ಲ, but still I want to rebuild those walls. ಆದರೆ ಆ ಗೋಡೆಯನ್ನು ಕಟ್ಟಬೇಕೆಂಬುದಾಗಿ ಬಯಸುತ್ತೇನೆ. Nehemiah's desire was to rebuild the broken wall. ನೆಹೆಮಾಯನ ಹೃದಯದ ಆಸೆ ಮುರಿಯಲ್ಪಟ್ಟ ಯೆರೂಸಲೇಮಿನ ಗೋಡೆಯನ್ನು ಕಟ್ಟುವುದಾಗಿತ್ತು. So we see he prays before God. ಆದರೆ ನಾವು ನೋಡಿದ್ರೆ ಆತನು ದೇವರ ಮುಂದೆ ದೇವರನ್ನು ಸ್ತುತಿಸುತ್ತಾನೆ. And he goes on fasting and prayer. ಆತನು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ದೇವರ ಮುಂದೆ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುತ್ತಾನೆ. And he repents for his sins. ಆತನ ಪಾಪದ ನಿಮಿತ್ತ ಆತನು ಮನಸಾಂತರ ಹೊಂದುತ್ತಾನೆ. We see there he repents for the sins of the people. ಆತನು ನೋಡುವುದಾದರೆ ಅಲ್ಲಿ ಜನರ ಮತ್ತು ಆತನ ಪಾಪದಿಂದ ತಿರುಗುವುದು. So he asked God forgive us and rebuild us. ದೇವರ ಹತ್ರ ಕೇಳುತ್ತಾನೆ, ದೇವರೇ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಪುನಃ ಕಟ್ಟು ಎಂಬುದಾಗಿ. So God helps him to rebuild the wall. ದೇವರು ಆತನಿಗೆ ಸಹಾಯ ಮಾಡುತ್ತಾನೆ, ಇದರ ನಿಮಿತ್ತ ಆತನ ಜೀವಿತವನ್ನು ಪುನಃ ಕಟ್ಟುತ್ತಾನೆ. How God helps? ದೇವರು ಹೇಗೆ ಸಹಾಯ ಮಾಡುತ್ತಾನೆ? First of all we see, ಮೊದಲನೇದಾಗಿ ನಾವು ನೋಡುವ, Nehemiah was under a king. ನೆಹೆಮೀಯ ರಾಜನ ಕೆಳಗೆ ಇದ್ದವನು. He didn't had his own resources. ಆತನಿಗೆ ಅಂತ ಸ್ವಂತ ಯಾವುದೇ ಒಂದು ಸೊತ್ತುಗಳು ಇರಲಿಲ್ಲ. So he didn't had enough strength to rebuild the wall. ಆತನಿಂದ ಆ ಒಂದು ಗೋಡೆಯನ್ನು ಕಟ್ಟಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದನು. He didn't had permission to build the wall. ಆತನಿಗೆ ಒಂದು ಅಪ್ಪಣೆ ಇರಲಿಲ್ಲ ಯೆರೂಸಲೇಮಿನ ಗೋಡೆಯನ್ನು ಯಾವ ರೀತಿಯಲ್ಲಿ ಕಟ್ಟುವುದೆಂಬುದಾಗಿ. But he says before the King of Kings, Lord help me, I want to rebuild the wall. ಆತನು ದೇವರ ಬಳಿಯಲ್ಲಿ ಹೇಳುತ್ತಾನೆ, ಈ ರಾಜರುಗಳ ಮುಂದೆ ಆ ಗೋಡೆಯನ್ನು ನಾನು ಪುನಃ ಕಟ್ಟುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ. If you want to rebuild the broken wall, ನೀವು ಆ ಮುರಿಯಲ್ಪಟ್ಟ ಗೋಡೆ ನಿಮ್ಮ ಜೀವಿತದಲ್ಲಿ ಕಟ್ಟಲ್ಪಡಬೇಕು. you need to go before the King of Kings. ನೀನು ರಾಜನ ಬಳಿಯ ಮುಂದೆ ಹೋಗಬೇಕಾಗಿದೆ. Only the King of Kings can open a way for you. ರಾಜನು ಮಾತ್ರವೇ ಮಾರ್ಗವನ್ನು ತೆರೆಯುವವನಾಗಿದ್ದಾನೆ. Nehemiah
Nehemiah asked God, God help me to rebuild the wall. ನೆಹೆಮೀಯನು ಕೇಳುತ್ತಾನೆ ದೇವರ ಬಳಿಯಲ್ಲಿ, ದೇವರೇ ಸಹಾಯ ಮಾಡಿ ಗೋಡೆಯನ್ನು ಕಟ್ಟುವುದಕ್ಕೆ. And God gives his favor on Nehemiah. ದೇವರು ಆತನಿಗೆ ನೆಹೆಮೀಯನಿಗೆ ಸಹಾಯ ಮಾಡುತ್ತಾನೆ. And king asked him, ರಾಜನು ಕೇಳುತ್ತಾನೆ, what happened Nehemiah, why you were so sad? ನೆಹೆಮೀಯನ ಬಳಿ ಕೇಳುತ್ತಾನೆ, ಏನಾಯ್ತು, ಯಾಕೆ ನೀನು ದುಃಖದಲ್ಲಿ ಇದ್ದೆ ಎಂಬುದಾಗಿ. Nehemiah says, king, this happened because of that I am sad, I want to rebuild the wall. ನೆಹೆಮೀಯನು ಹೇಳುತ್ತಾನೆ, ರಾಜನ ಬಳಿ ಈ ರೀತಿಯಲ್ಲಿ ಆಯ್ತು, ಹಾಗಾಗಿ ನಾನು ಮತ್ತೆ ಪುನಃ ಪೌಳಿ ಗೋಡೆಯನ್ನು ಕಟ್ಟಬೇಕು ಎಂಬುದಾಗಿದ್ದೇನೆ ಎಂದು ಹೇಳುತ್ತಾನೆ. So king says, ರಾಜನು ಹೇಳುತ್ತಾನೆ, how many days you want to go? ನಿನಗೆ ಅಲ್ಲಿ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತದೆ? What and all you want to rebuild the wall? ನಿನಗೆ ಏನೆಲ್ಲ ಸಾಮಗ್ರಿ ಏನೆಲ್ಲ ವಸ್ತುಗಳು ಬೇಕಾಗಿದೆ ಆ ಗೋಡೆಯನ್ನು ಕಟ್ಟಲು ಎಂಬುದಾಗಿ. And king gives him passport, visa and everything. ಅಲ್ಲಿ ನಾವು ನೋಡುವುದಾದ್ರೆ ರಾಜನು ನೆಹೆಮೀಯನಿಗೆ ಪಾಸ್ಪೋರ್ಟ್ ಮತ್ತೆ ವೀಸಾ ಬೇಕಾದ ಎಲ್ಲವನ್ನು ಒದಗಿಸಿ ಕೊಡುತ್ತಾನೆ. Permission also given from the king. ಆ ಅಪ್ಪಣೆಯನ್ನು ಸಹ ಒದಗಿಸಿ ಕೊಡುತ್ತಾನೆ. How it happened? ಹೇಗೆ ನಡೆಯಿತು? It is because of God's grace alone. ಆ ದೇವರ ಕೃಪೆಯಿಂದಲೇ ಮಾತ್ರ ಇದು ಸಾಧ್ಯವು. What we do, ನಾವು ಏನು ಮಾಡುತ್ತೇವೆ? instead of going to God, ನಾವು ದೇವರ ಬಳಿಗೆ ಹೋಗುವುದನ್ನು ಬಿಟ್ಟು we go to the kings. ನಾವು ರಾಜರ ಬಳಿಗೆ ಹೋಗುತ್ತೇವೆ. So we expect from people, ನಾವು ಜನರ ಬಳಿಯಲ್ಲಿ ಎದುರು ನೋಡುತ್ತೇವೆ. we expect this king will do something, this person will do something for me. ನಾವು ಈ ರಾಜನಿಂದ ಏನಾದರೂ ಸಾಧ್ಯ ಅಥವಾ ಈ ಜನರಿಂದ ಏನಾದರೂ ಸಾಧ್ಯ ಎಂಬುದಾಗಿ ಜನರಿಂದ ಹೋಗುತ್ತೇವೆ. We build our own systems, we build our own wells. ನಾವು ನಮ್ಮದೇ ಆದ ಕೆಲವೊಂದು ಒಳ್ಳೆ ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತೇವೆ. So we see when this thing happened, when king granted him everything, ಇದು ನಡೆಯುವಾಗ ನಾವು ಅಂದ್ರೆ ರಾಜನ ಯಾವ ರೀತಿಯಲ್ಲಿ ಅಪ್ಪಣೆ ಕೊಟ್ಟನು ಎಂಬುದಾಗಿ ನೋಡುವುದಾದರೆ, so God spoke to king's heart, ದೇವರು ರಾಜನ ಹೃದಯದಲ್ಲಿ ಮಾತನಾಡಿದನು, and the king gave him permission. ಆ ರಾಜನ ನೆಹೆಮೀಯನಿಗೆ ಅಪ್ಪಣೆಯನ್ನು ಕೊಟ್ಟನು. And we see God so help Nehemiah to travel also. ನಾವು ಇಲ್ಲಿ ನೋಡುವುದಾದರೆ ರಾಜನು ನೆಹೆಮೀಯನಿಗೆ ಅಲ್ಲಿಂದ ಹೋಗುವುದಕ್ಕೂ ಹೇಗೆ ಸಹಾಯ ಮಾಡಿದನೆಂಬುದು. Beloved, if you have a closed doors before you, ಪ್ರಿಯರೇ, ನಿಮ್ಮ ಮುಂದೆ ಮುಚ್ಚಲ್ಪಟ್ಟ ಬಾಗಿಲು ನೀವು ನೋಡುತ್ತಿದ್ದೀರಾ? are you waiting for some permissions or some passport or visa or certain things that you are expecting that this door should be open? ಅಥವಾ ನೀವು ಬಾಗಿಲನ್ನು ತೆರೆಯುವುದಕ್ಕೋಸ್ಕರ ನಿಮಗೆ ಪಾಸ್ಪೋರ್ಟ್ ಅಥವಾ ವೀಸಾ ಅಥವಾ ಯಾವುದೇ ರೀತಿಯ ಒಂದು ಅಪ್ಪಣೆಗೋಸ್ಕರ ನೀವು ಕಾಯುತ್ತಿದ್ದೀರಾ? Maybe you have applied for job and you are waiting for the result. ಅಥವಾ ನೀವು ಯಾವುದೇ ಕೆಲಸಕ್ಕೆ ನೀವು ಅಪ್ಲೈ ಮಾಡಿ ಅಥವಾ ಕಾಯುತ್ತಿದ್ದೀರಾ? And maybe you don't know which way to go, how to go, whom to go and ask. ಅಥವಾ ನಿಮಗೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಎಂಬುದಾಗಿ ನೀವು ಕೇಳುತ್ತಿದ್ದೀರಾ? So the answer is we can go to God who can open ways for us. ಆದರೆ ಉತ್ತರ ನಮಗೆ ಇಲ್ಲಿ ದೇವರ ಬಳಿಗೆ ಹೋಗುದರೆ ಖಂಡಿತನೇ ನಿಮಗೆ ಮಾರ್ಗವು ತೆರೆಯಲ್ಪಡುತ್ತದೆ. God is the only one who can open ways before us. ದೇವರು ಮಾತ್ರವೇ ನಮ್ಮ ಮುಂದೆ ಇರುವ ಮಾರ್ಗಗಳನ್ನು ತೆರೆಯಲು ಶಕ್ತನಾಗಿದ್ದಾನೆ. When God opens, nobody can close it. ದೇವರು ತೆರೆಯುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. When God opens, God gives us enough things so that we may sustain. ದೇವರು ಬಾಗಿಲನ್ನು ತೆರೆಯುವಾಗ ಆತನು ಕೆಲವೊಂದು ವಿಷಯಗಳನ್ನು ಅಂದ್ರೆ ನಮ್ಮಿಂದ ಯಾವುದು ಸಹಿಸಿಕೊಳ್ಳೋದಾಗುತ್ತದೆ ಅದನ್ನು ಮಾತ್ರ ಕೊಡುತ್ತಾನೆ. And he will help us that we may be protected on the way. ಆತನು ಸಹಾಯ ಮಾಡುತ್ತಾನೆ, ಅಂದ್ರೆ ಆ ಮಾರ್ಗದಲ್ಲಿ ಹಾದು ಹೋಗುವಾಗ ಯಾವ ರೀತಿಯಲ್ಲಿ ನಮ್ಮನ್ನು ಕಾಯ್ತಾನೆ. Nehemiah could build the wall because he started his journey with prayer. ನೆಹೆಮೀಯನು ಯಾವ ರೀತಿಯಲ್ಲಿ ಆ ಗೋಡೆಯನ್ನು ಕಟ್ಟಿದನೆಂದರೆ ಮೊದಲನೇದಾಗಿ ನಾವು ನೋಡಿದ್ರೆ ಆತನ ಪ್ರಾರ್ಥನೆಯಿಂದಲೇ ಎಂಬುದಾಗಿ. So we see God will use his word and his spirit to rebuild. ದೇವರು ತನ್ನ ವಾಕ್ಯ ಮತ್ತು ತನ್ನ ಆತ್ಮನಿಂದ ಮೂಲಕ ಯಾವ ರೀತಿಯಲ್ಲಿ ಕಟ್ಟಬೇಕು ಎಂಬುದಾಗಿ ತಿಳಿದಿದ್ದಾನೆ. But we have to access it through our prayer. ಅದನ್ನು ನಾವು ಅಂದ್ರೆ ಕಾರ್ಯರೂಪಕ್ಕೆ ಯಾವ ರೀತಿಯಲ್ಲಿ ತರಬೇಕಂತ ಹೇಳಿದ್ರೆ ಅದು ಪ್ರಾರ್ಥನೆಯ ಮೂಲಕವೇ. We need to keep on praying. ನಾವು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ We need ಇರಬೇಕು. to keep on praying. ನಾವು ಎಲ್ಲಾ ಸಮಯದಲ್ಲೂ ಪ್ರಾರ್ಥನೆ We ಮಾಡುತ್ತಾ should not ಇರಬೇಕು. stop our prayers. ನಮ್ಮ ಪ್ರಾರ್ಥನೆ ನಾವು ನಿಲ್ಲಿಸಬಾರದು. Nehemiah was a man of prayer. ನೆಹೆಮೀಯನು ಪ್ರಾರ್ಥನೆಯ ಮನುಷ್ಯನು ಎಂಬುದಾಗಿ He had a fasting and praying. ಆತನು ಉಪವಾಸ ಮತ್ತು ಪ್ರಾರ್ಥನೆಯಿಂದ ಇದ್ದನು. He had a long prayers. ಆತನು ಒಂದು ತುಂಬಾ ಸಮಯದ ಪ್ರಾರ್ಥನೆಯಲ್ಲಿ ಇದ್ದನು. And he had a short prayers. ಆತನು ತುಂಬಾ ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ಇದ್ದನು. He was a man of prayer. ಆತನು ಪ್ರಾರ್ಥನೆಯ ಮನುಷ್ಯನ ಎಂಬುದಾಗಿ ಕರೆಯಲ್ಪಟ್ಟನು. So God is saying in Jesus said in Matthew 7. ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ಹೇಳುತ್ತಾರೆ ಮತ್ತಾಯ 7ನೇ ಅಧ್ಯಾಯದಲ್ಲಿ. Matthew 7:7. ಮತ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ It says like this.
ಈ ರೀತಿಯಲ್ಲಿ ಹೇಳುತ್ತದೆ, keep and it will be given to ask and it will be given to you, ಕೇಳಿರಿ ನಿಮಗೆ ಕೊಡಲ್ಪಡುವುದು, search and you will find, ಹುಡುಕಿರಿ ನಿಮಗೆ ಸಿಕ್ಕುವುದು, knock and the door will be open for you, ತಟ್ಟಿರಿ ಮತ್ತೆ ಅದು ತೆರೆಯುವುದು ಎಂಬುದಾಗಿ. ask you will get it, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, search ಹುಡುಕಿರಿ you will find, ನಿಮಗೆ ಸಿಕ್ಕುವುದು, knock ತಟ್ಟಿರಿ the door will be open for you. ನಿಮಗೆ ಆ ಬಾಗಿಲು ನಿಮಗೋಸ್ಕರ ತೆರೆಯಲ್ಪಡುವುದು. And next verse says, for everyone who asks will receive, the one who searches will find, and to the one who knocks the door will be opened. ಅದೇ ರೀತಿಯಲ್ಲಿ ಮುಂದಿನ ವಾಕ್ಯ ನಾವು ನೋಡುವುದಾದರೆ, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. Beloved, in this moment you need to ask what you need. ಈ ಸಮಯದಲ್ಲಿ ಪ್ರಿಯರೇ, ನೀವು ದೇವರ ಮುಂದೆ ಏನು ಕೇಳಬೇಕೆಂಬುದಾಗಿ ತಿಳಿಸಿ. So don't say God knows everything, he will give, I don't have to ask. ಈ ರೀತಿಯಲ್ಲಿ ಹೇಳಬೇಡಿ, ದೇವರಿಗೆ ಎಲ್ಲವೂ ತಿಳಿದಿದೆ, ನಾನು ಏನು ಕೇಳಬೇಕಿಲ್ಲ ಎಂಬುದಾಗಿ. So you have to ask God what you need at this point of time. ನಿಮಗೆ ಏನು ಬೇಕಿದೆ ಅದು ನಿಮ್ಮ ತಂದೆ ಬಳಿ ನೀವು ಕೇಳಬೇಕಾಗಿದೆ. It may be about your work, it may be about your finances, it may be about your family or your fears. If you are afraid of something, you can ask God to clarity on that. ಅದು ಏನೇ ಆಗಿರಬಹುದು, ನಿಮ್ಮ ಕೆಲಸ ಆಗಿರಬಹುದು, ಅಥವಾ ನಿಮ್ಮ ಕುಟುಂಬ ಆಗಿರಬಹುದು, ಅಥವಾ ನಿಮ್ಮ ಆರ್ಥಿಕತೆ ಆಗಿರಬಹುದು, ಯಾವುದೇ ವಿಷಯ ಬೇಕಾಗಿದ್ದರೆ ನೀವು ನಿಮ್ಮ ದೇವರ ಬಳಿಯಲ್ಲಿ ಕೇಳಿರಿ. And the next one is we have to search, keep on searching. ಮುಂದಿನ ವಿಷಯವನ್ನು ನಾವು ನೋಡುವುದಾದರೆ, ಅಂದ್ರೆ ನಾವು ಹುಡುಕುವುದರಲ್ಲಿ ನಿರತರಾಗಿರಬೇಕು. So where we have to search? ನಾವು ಎಲ್ಲಿ ಹುಡುಕುವವರಾಗಿರಬೇಕು? We need to search in the word of God. ದೇವರ ವಾಕ್ಯದಲ್ಲಿ ನಾವು ಹುಡುಕುವವರಾಗಿರಬೇಕು. According to God's word, we need to hold on to the promises of God. ದೇವರ ವಾಕ್ಯದ ಪ್ರಕಾರ ನಾವು ಹುಡುಕುವಾಗ, ದೇವರ ಅಂದ್ರೆ ವಾಗ್ದಾನದ ಪ್ರಕಾರ ನಾವು ಹುಡುಕುವವರಾಗಿರಬೇಕು. And then we have to knock on the doors. ಅದೇ ರೀತಿಯಲ್ಲಿ ನಾವು ನಮ್ಮ ಬಾಗಿಲನ್ನು ತಟ್ಟುವವರಾಗಿರಬೇಕು. You have to go and knock the opportunity. ಸಿಗುವ ಎಲ್ಲ ಒಂದು ಅವಕಾಶಗಳನ್ನು ನೀವು ತಟ್ಟಿರಿ. Whatever opportunity God is bringing, you knock the doors. ದೇವರು ನಿಮಗೆ ತರುವ ಎಲ್ಲ ಅವಕಾಶಗಳ ಬಾಗಿಲುಗಳನ್ನು ನೀವು ತಟ್ಟಿರಿ. God will rebuild your life and he will use you to rebuild others. ದೇವರು ನಿಮ್ಮನ್ನು ಉಪಯೋಗಿಸಿ ಬೇರೆಯವರ ಜೀವಿತವನ್ನು ಹೇಗೆ ಕಟ್ಟುವುದು ಎಂಬುದಾಗಿ. So who can rebuild our lives? ನಮ್ಮ ಜೀವಿತವನ್ನು ಯಾರು ಕಟ್ಟುವವನಾಗಿದ್ದಾನೆ? God alone can rebuild our ದೇವರು life. ಒಬ್ಬನೇ ನಮ್ಮ ಜೀವಿತವನ್ನು So ಕಟ್ಟುವವನಾಗಿದ್ದಾನೆ. who can rebuild others' life? ಬೇರೆಯವರ ಜೀವಿತವನ್ನು ಯಾರು God ಕಟ್ಟುವವರಾಗಿದ್ದಾರೆ? alone can rebuild others' life. ದೇವರು ಒಬ್ಬನೇ ಬೇರೆಯವರ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. But God can use us to rebuild others' life. ಆದರೆ ನಮ್ಮ ದೇವರು ನಮ್ಮನ್ನು ಬೇರೆಯವರ ಜೀವಿತವನ್ನು ಕಟ್ಟುವುದಕ್ಕೆ ಉಪಯೋಗಿಸುತ್ತಾನೆ. So let us surrender ourselves this moment. ನಮ್ಮ ಜೀವಿತವನ್ನು ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಡುವ. Let us pray ನಾವು ಪ್ರಾರ್ಥನೆ ಮಾಡುವ. according to the word what we have received. ದೇವರ ವಾಕ್ಯದ ಪ್ರಕಾರ ನಾವು ಏನನ್ನು ಹೊಂದಿಕೊಂಡಿದ್ದೇವೆ. So we will pray accordingly. ದೇವರ ವಾಕ್ಯದ ಪ್ರಕಾರ ನಾವು ಪ್ರಾರ್ಥನೆ ಮಾಡುವ. ಅಪ್ಪ ತಂದೆ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ಸ್ವಾಮಿ. ದೇವರೇ, ಈ ಸಮಯದಲ್ಲಿ ಕರ್ತನೆ ನಮ್ಮ ವಾಕ್ಯಗಳನ್ನು, ಕರ್ತನೆ ನಮ್ಮ ಮಾತುಗಳನ್ನು, ನಾವು ಕೇಳಿದ ಮಾತುಗಳನ್ನು ದೇವರೇ ನಾವು ನಿನಗೆ ಒಪ್ಪಿಸಿಕೊಡುವವರಾಗಿದ್ದೇವೆ. ಹೌದು ಕರ್ತನೆ, ನಾವು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳು ಪಾಳು ಬಿದ್ದ ವಿಷಯಗಳಾಗಿವೆ ಸ್ವಾಮಿ. ಅನೇಕ ವಿಷಯಗಳು ಹಾಳಾಗಿವೆ ಕರ್ತನೆ. ದೇವರ ಅನೇಕ ವಿಷಯಗಳು ಒಡೆದು ಹಾಕಲ್ಪಟ್ಟಿದೆ ಸ್ವಾಮಿ. ಸೈತಾನನ ನಿಮಿತ್ತವಾಗಿ ಅಥವಾ ನಮ್ಮ ಸ್ವಂತ ಪಾಪಗಳ ನಿಮಿತ್ತವಾಗಿ ದೇವರ ಅನೇಕ ಕಾರ್ಯಗಳು ಮುರಿದು ಹಾಕಲ್ಪಟ್ಟಿದೆ ಸ್ವಾಮಿ. ದೇವರೇ, ನಾವು ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ದೇವರೇ ಪಾಳು ಬಿದ್ದ ನಿವೇಶನಗಳನ್ನು ಪುನಃ ಕಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ದೇವರೇ, ನಾವು ನಿನ್ನಲ್ಲಿ ವಿಜ್ಞಾಪಿಸುತ್ತೇವೆ, ನೀನು ಮಾತ್ರ ನಮ್ಮನ್ನು ಪುನಃ ಕಟ್ಟುವುದಕ್ಕೆ ಸಾಧ್ಯ ಕರ್ತನೆ. ದೇವರೇ, ನಾವು ಪ್ರಾರ್ಥಿಸ್ತೇವೆ, ಸಹಾಯ ಮಾಡು ದೇವರೇ. ಇದನ್ನು ಕೇಳುವಂಥ ನೋಡುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಪುನಃ ಕಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರೇ, ಅವಮಾನಗಳನ್ನು ತೆಗೆದು ಕರ್ತನೆ 2ರಷ್ಟು ಮಾನಗಳನ್ನು ಒದಗಿಸಿಕೊಡು ಕರ್ತನೆ. ಕಳೆದುಕೊಂಡ ವಿಷಯಗಳಿಗೆ 2ರಷ್ಟು ಸಂತೋಷವನ್ನು ನೀನು ಹಿಂತಿರುಗಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ದುಃಖಗಳನ್ನು ತೆಗೆದು ಕರ್ತನೆ ಸಂತೋಷದಿಂದ ತುಂಬಿಸಿ ಕರ್ತನೆ. ದೇವರೇ, ನಾವು ಪ್ರಾರ್ಥಿಸ್ತೇವೆ, ಖಾಲಿಯಾಗಿರುವಂಥ ವಿಷಯಗಳನ್ನು ಮತ್ತೊಮ್ಮೆ ಸಮೃದ್ಧಿಯಾಗಿ ನೀನು ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮುರಿಯಲ್ಪಟ್ಟ ಜೀವಿತಗಳನ್ನು ಕಟ್ಟು ಸ್ವಾಮಿ. ದೇವರೇ, ಈ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಅನೇಕರು ತಮ್ಮ ಕೆಲಸಗಳು, ತಮ್ಮ ಕರ್ತನೆ ವೇತನಗಳನ್ನು ಕಳೆದುಕೊಂಡಿದ್ದಾರೆ, ಬಿಸ್ನೆಸ್ಗಳನ್ನು ಕಳೆದುಕೊಂಡಿದ್ದಾರೆ. ದೇವರೇ, ನಾವು ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ಕರ್ತನೆ. ದೇವರೇ, ನಿನ್ನ ಪರಲೋಕದ ಮೂಲಕವಾಗಿ ಕರ್ತನೆ ಮತ್ತೊಮ್ಮೆ ಎಲ್ಲ ವಿಷಯಗಳು ಪುನಃಸ್ಥಾಪಿಸಲ್ಪಡಲಿ, ಎಲ್ಲ ವಿಷಯಗಳು ಮತ್ತೊಮ್ಮೆ ಪುನಃ ಕಟ್ಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಸ್ವಾಮಿ. ದೇವರೇ, ನಮ್ಮ ಜೀವಿತಗಳನ್ನು ಕಟ್ಟಲು ನೀನೊಬ್ಬನೇ ಶಕ್ತನಾಗಿದ್ದಿ ಸ್ವಾಮಿ. ನಿನಗೆ ಅನುಭವ ಉಂಟು, ನಿನಗೆ ಜ್ಞಾನ ಉಂಟು, ವಿವೇಕ ಉಂಟು ಸ್ವಾಮಿ. ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮುರಿಯಲ್ಪಟ್ಟ ಈ ಜನರು ಬೇರೆಯವರನ್ನು ಕಟ್ಟುವ ಜನಾಂಗ ಎಂಬುದಾಗಿ ಕರೆಯಲ್ಪಡುವಂತೆ ನೀನು ಎಬ್ಬಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ಆ ರೀತಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು ಈಗಲೂ ಎಂದೆಂದಿಗೂ ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.